ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಿಂಧನೂರು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಶಾಸಕರು ಸಾರ್ವಜನಿಕರಲ್ಲಿ ಮನವಿ. ಸಿಂಧನೂರು ದಸರಾ ಉತ್ಸವ ಪ್ರಯುಕ್ತ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಪೌರ ಕಾರ್ಮಿಕರ ಸೇವೆ ಸ್ಮರಣೀಯ. ಹಂಪನಗೌಡ ಬಾದರ್ಲಿ. ಹಮಾಲಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಶಾಸಕರಲ್ಲಿ ಮನವಿ. ಸಹಕಾರಿಗಳ ಅಭಿವೃದ್ಧಿಗೆ ನಂಬಿಕೆ, ಸರ್ವ ಸದಸ್ಯರ ಪ್ರಯತ್ನ ಮುಖ್ಯ. ಉದ್ಯಮಿ ರಾಜೇಶ್ ಹಿರೇಮಠ್. ವಾರ್ತೆಗಳ ವಿವರ. ಪ್ರಥಮ ಬಾರಿಗೆ ಸಿಂಧನೂರಿನಲ್ಲಿ ದಸರಾ ಉತ್ಸವ ಅದ್ಧೂರಿಯಾಗಿ ಆಚರಿಸಲು ಸಮಾಜಗಳ ಸಹಕಾರ ಅಗತ್ಯವಾಗಿದ್ದು, ಎಲ್ಲರೂ ಕುಟುಂಬದ ಜೊತೆ ಪಾಲ್ಗೊಳ್ಳಲು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಗರಸಭೆ ಸಭಾಂಗಣದಲ್ಲಿ ನಡೆದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮೊದಲ ಬಾರಿಗೆ ಸಿಂಧನೂರು ದಸರಾ ಉತ್ಸವವನ್ನು ಬಹಳಷ್ಟು ಮುತುವರ್ಜಿ ವಹಿಸಿ ಉತ್ಸುಕದಿಂದ ಸಡಗರ ಸಂಭ್ರಮದಿಂದ ಆಚರಿಸಲು ತಾಲೂಕಿನ ಜನರು ಸನ್ನದ್ಧರಾಗಿ ಎಂದು ಕರೆ ನೀಡುತ್ತಾ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಯಬೇಕಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯೋನ್ಮುಖರಾಗಬೇಕಿದೆ. ನಮ್ಮ ಭಾಗಕ್ಕೆ ನೀರಾವರಿ ಪ್ರದೇಶವಾಗಿ 70 ವರ್ಷಗಳೇ ಕಳೆದವು. ಭತ್ತ ಬೆಳೆಯುವುದು ಬಿಟ್ಟರೆ ಪರ್ಯಾಯ ಬೆಳೆಗಳ ಬಗ್ಗೆ ಯೋಚನೆ ಮಾಡುತ್ತಿಲ್ಲ ರೈತರು. 1 ಎಕರೆ ಭತ್ತಕ್ಕೆ ಕನಿಷ್ಠ 20 ರಿಂದ 30 ಸಾವಿರ ಉಳಿಯಬಹುದು. ಅದು ಬೆಳೆ ಚೆನ್ನಾಗಿದ್ದು ಖರೀದಿ ರೇಟು ಚೆನ್ನಾಗಿದ್ದರೆ ಮಾತ್ರ. ಆದರೆ ಅನೇಕ ಪರ್ಯಾಯ ಬೆಳೆಗಳನ್ನು ಬೆಳೆಯುವುದರಿಂದ 1 ಎಕರೆಗೆ ಲಕ್ಷಗಟ್ಟಲೆ ಉಳಿತಾಯ ಮಾಡಬಹುದೆಂಬ ಆಲೋಚನೆಗಳನ್ನು ನಮ್ಮ ರೈತರು ಮಾಡುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಆ ಮಟ್ಟ ಹೋಗಲಾಡಿಸಬೇಕು ಮತ್ತು ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನಗಳು ಸಾಗಬೇಕು ಎಂಬ ಉದ್ದೇಶದಿಂದ ಇದು ಮಾಡಿರೋದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಕ್ರೀಡೆಯಲ್ಲಿ ಮಹಿಳೆಯರಿಗೆ, ಯುವಕರಿಗೆ ಮತ್ತು ನಮ್ಮ ರೈತರಿಗೆ ಇವೆಲ್ಲ ಬದಲಾವಣೆ ನೋಡಿ ನೀರಾವರಿಯಾಗಿ 68 ವರ್ಷ ಆಯಿತು. 2-3 ಬೆಳೆ ಹುಟ್ಟಿದ್ರೆ ಬೇಳೆ ಬೆಳೆಗೆ ಯೋಚನೆ ಮಾಡೋಕ್ಕೆ ತಯಾರಿಲ್ಲ. ಗೊತ್ತೇ ಇಲ್ಲ ಬೇರೆ ಅಲ್ಲ. ಈಗ ನಾವು ಒಂದು ಭತ್ತ ಹಚ್ಚಿದ್ರೆ 1 ಎಕರೆಗೆ 10,000, 20,000, 30,000 ಉಳಿಬೋದು. ಎಕರೆ ಲಕ್ಷಗಟ್ಟಲೆ ಉಳಿಯುವಂಥ ಬೆಳೆಗಳಿದೆ. 1 ಎಕರೆ ಇಲ್ಲ ತಿರುಗಟ್ಟಲೆ. ಅದ್ರ ಬಗ್ಗೆ ಯಾರು ರೈತರು ಯೋಚನೆ ಮಾಡೋಕ್ಕೆ ತಯಾರೇ ಇಲ್ಲ. ಪರ್ಯಾಯ ಬೆಳೆ ಬಗ್ಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷಗಳಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಿಳೆಯರಿಗಾಗಿ ಏರ್ಪಡಿಸಿದ್ದು ವಿಶೇಷವಾಗಿದೆ. ಏಕೆಂದರೆ ದಿನವಿಡೀ ಮನೆಯ ಕೆಲಸ, ಮಕ್ಕಳ ಕೆಲಸ, ಸಂಸಾರದ ಬದುಕಿನ ಜಂಜಾಟಗಳ ಮಧ್ಯೆಯೇ ಮಹಿಳೆಯರು ಬದುಕನ್ನು ಸವಿಸುತ್ತಿದ್ದಾರೆ. ಮನೆಯ 4 ಗೋಡೆಗಳ ಮಧ್ಯೆ ಇರುವ ಗೃಹಿಣಿಯರಿಗೆ ಈ ದಸರಾ ಉತ್ಸವದಲ್ಲಿ ಅವರ ಪ್ರತಿಭೆ ತೋರಿಸಲು ಉತ್ತಮ ಸದಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ತಾಲೂಕು ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಅವರು ಹೇಳಿದರು. ಸಿಂಧನೂರು ದಸರಾ ಉತ್ಸವದ ಅಂಗವಾಗಿ ಭಾನುವಾರ ನಗರದ ಟೌನ್ ಹಾಲ್ನಲ್ಲಿ ನಡೆದ ಮಹಿಳೆಯರ, ಗೃಹಿಣಿಯರ ಸಾಂಸ್ಕೃತಿಕ ಸ್ಪರ್ಧೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉದ್ಘಾಟನೆ ನಂತರ ಭಜನೆ, ಜಾನಪದ ಗೀತೆ, ಗೀಗಿ ಪದ, ಜಾನಪದ ನೃತ್ಯ, ಕೋಲಾಟ, ಲಂಬಾಣಿ ಪದ, ತತ್ವಪದ, ಭಾವಗೀತೆ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದವು. ಈ ಸ್ಪರ್ಧೆಯ ನಿರ್ಣಾಯಕರಾಗಿ ಹಿರಿಯ ಕಲಾವಿದರು, ಗಾಯಕರು ವೀರೇಶ್ ಸಾಲಿಮಠ್, ನಿವೃತ್ತ ಶಿಕ್ಷಕರು, ಹಾಸ್ಯ ಕಲಾವಿದರು ವೆಂಕನಗೌಡ ವಟಗಲ್, ಮಹೇಶ್, ಸಂದೀಪ್ ನಾಗಲಿಕರ್ ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಅನೇಕ ಮಹಿಳಾ ತಂಡಗಳು ಭಾಗವಹಿಸಿ ಒಬ್ಬರಿಗಿಂತ ಒಬ್ಬರು ಉತ್ತಮವಾದ ಕಲಾ ಪ್ರದರ್ಶನ ತೋರ್ಪಡಿಸಿ ರಂಗಮಂದಿರದ ತುಂಬ ಸೇರಿದ್ದ ಜನರ ಚಪ್ಪಾಳೆ ಗಿಟ್ಟಿಸಿಕೊಂಡು ನೋಡುಗರ ಮನಸೂರೆಗೊಂಡರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ, ಕಾರ್ಯದರ್ಶಿ ಮಂಜುಳಾ ಪಾಟೀಲ್, ಶ್ರೀದೇವಿ ಶ್ರೀನಿವಾಸ್, ಸರಸ್ವತಿ ಪಾಟೀಲ್, ಶಿವಲೀಲಾ ಹಿರೇಮಠ್, ಯಂಕಮ್ಮ ಗೊರೆಬಾಳ್ ಹಾಗೂ ಸಿಂಧನೂರು ದಸರಾ ಉತ್ಸವ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಸ್ವಚ್ಛತೆ ಆರೋಗ್ಯದ ಅತ್ಯಂತ ಪ್ರಮುಖ ಅಂಶ. ಸ್ವಚ್ಛತೆ ಇಲ್ಲದಿದ್ದರೆ ಅನೇಕ ರೋಗಗಳಿಗೆ ತುತ್ತಾಗಬಹುದು. ನಮ್ಮ ವೈಯಕ್ತಿಕ ಸ್ವಚ್ಛತೆಗಾಗಿ ನಾವು ಶ್ರಮಿಸಿದರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಗೆ ಪೌರ ಕಾರ್ಮಿಕರು ಶ್ರಮಿಸುತ್ತಿದ್ದಾರೆ. ಇವರ ಅತ್ತಮಿಲ್ಲ ಸೇವೆ ಸ್ಮರಣೀಯ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರಸಭೆ ಕಾರ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಕಾರ್ಯಾಲಯ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಿಸಿಲು, ಮಳೆ, ಚಳಿ ಎನ್ನದೇ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಳದಿಂದ ನಾವು ಉಪಯೋಗಿಸಿ ಬಿಸಾಕಿದ ತ್ಯಾಜ್ಯವು ಸರಿಯಾಗಿ ವಿಲೇವಾರಿಯಾಗದಿದ್ದರೆ ನಮ್ಮ ಪರಿಸ್ಥಿತಿ ಹೇಳತೀರದು. ಇಂತಹ ತ್ಯಾಜ್ಯಗಳನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡುತ್ತಿರುವ ಪೌರ ಕಾರ್ಮಿಕರು ಒಂದು ವೇಳೆ ಇವರು ಮುನಿಸಿಕೊಂಡರೆ ಪರಿಸರದಲ್ಲಿ ಗಬ್ಬೆದ್ದು ನಾರುತ್ತಿರುವ ದೃಶ್ಯ ಕಂಡುಬರುತ್ತದೆ. ಸಭೆ ಸಮಾರಂಭಗಳ ವೇದಿಕೆ ಮೇಲೆ ನಮ್ಮ ಸುತ್ತಮುತ್ತಲಿನಲ್ಲಿರುವ ಪರಿಸರದ ಸ್ವಚ್ಛತೆಯ ಕುರಿತು ಮಾತನಾಡುವುದು ಸುಲಭ.
ಆದರೆ ಸ್ವಚ್ಛತೆ ಮಾಡುವುದು ಕಷ್ಟಕರ ಕೆಲಸ. ದೇಶದ ಭದ್ರತೆಯ ಸೇವೆಗೆ ಸೈನಿಕರು ಚಳಿ, ಗಾಳಿ, ಮಳೆ, ಬಿಸಿಲೆನ್ನದೇ ಗುಂಡಿಗೆ ಹೆದೆ ಕೊಟ್ಟು ಹೇಗೆ ನಿಂತು ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಯುದ್ಧ ಮಾಡುತ್ತಾರೋ ಹಾಗೆ ಪೌರ ಕಾರ್ಮಿಕರು ಸಹ ಪ್ರತಿಯೊಬ್ಬ ನಾಗರಿಕರಿಗೆ ರೋಗ, ಕಾಯಿಲೆಗಳು, ಅನಾರೋಗ್ಯಕ್ಕೆ ತುತ್ತಾಗದಂತೆ ಗ್ರಾಮ, ಪಟ್ಟಣ, ನಗರಗಳನ್ನು ಸ್ವಚ್ಛತೆ ಮಾಡುವುದರ ಜೊತೆಗೆ ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ಊರನ್ನು ಸ್ವಚ್ಛಗೊಳಿಸಿ ಭಾರತ ದೇಶದಾದ್ಯಂತ ರಾಷ್ಟ್ರದ ಸ್ವಚ್ಛತೆಯ ಸೇವೆಯಲ್ಲಿ ಪೌರ ಕಾರ್ಮಿಕರ ಸೇವೆ ಸ್ಮರಣೀಯವಾದದ್ದು. ಇವರ ಸೇವೆಯನ್ನು ಪ್ರತಿಯೊಬ್ಬ ನಾಗರಿಕರು ಊರಿನ ಸ್ವಚ್ಛತೆಯ ಹಾಗೂ ಪರಿಸರ ಸೇವೆಯ ಪರಿಶ್ರಮದ ಹಿನ್ನೆಲೆಯನ್ನು ಹೃದಯ ತುಂಬಿ ಮೆಚ್ಚುವಂತಹದ್ದು. ಪೌರ ಕಾರ್ಮಿಕರಿಗೆ 18 ಎಕರೆ ಜಾಗವಿದೆ. ಬಪ್ಪು ರಸ್ತೆಯಲ್ಲಿ ಕೊಳಚೆ ನಿರ್ಮೂಲನೆ ಮಂಡಳಿಯಿಂದ DPR ತಯಾರು ಮಾಡಲಾಗಿದೆ. 136 ಪೌರ ಕಾರ್ಮಿಕರಿಗೆ ಮನೆಗಳನ್ನು ಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ. DPRನಲ್ಲಿ ಮನೆಗಳ ಮಂಜೂರಾತಿ ಮಾಡಿ ರಸ್ತೆ, ಚರಂಡಿಯ ಕೆಲಸಗಳನ್ನು ಪೂರ್ಣಗೊಳಿಸಿ ಮನೆಗಳನ್ನು ಕೊಟ್ಟು ನಿಮಗೆ ಹಕ್ಕುಪತ್ರ ನೀಡಲಾಗುವುದು ಎಂದರು. ನಂತರ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರು ಮಾತನಾಡಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ವಿದ್ಯಾವಂತರನ್ನಾಗಿ ಮಾಡಿ, ಅಂದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ. ಸಿಂಧನೂರಿನಲ್ಲಿ ಬಹುತೇಕ ಸರ್ಕಾರಿ ಜಾಗಗಳಿವೆ. ಪೌರ ಕಾರ್ಮಿಕರಿಗೆ ಕೊಡಿಸುವ ಕೆಲಸವನ್ನು ಮಾಡುತ್ತೇವೆ. ರಾಜಕೀಯ ಅಡೆತಡೆಗಳು ಏನೇ ಇದ್ದರೂ ಸರಿಪಡಿಸಿ ಕೆಲಸ ಮಾಡುತ್ತೇವೆಂದು ಭರವಸೆ ನೀಡಿ ಪೌರ ಕಾರ್ಮಿಕರಿಗೆ ತಿಂಗಳಿಗೊಮ್ಮೆ ವೈದ್ಯಕೀಯ ತಪಾಸಣೆ ಮಾಡಿಸಿ ಎಂದು ಪೌರಾಯುಕ್ತರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ದುರ್ಗಪ್ಪ ಅಸಂಕಲ್, CAO ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ KS ಮಾಧುರಿ, ಕಂದಾಯ ಅಧಿಕಾರಿಗಳು ಅಬ್ದುಲ್, ಲೆಕ್ಕಾಧೀಕ್ಷಕರು ಶಾಂತಕುಮಾರ್, P ರೇಖಾ ಹಾಗೂ ನಗರಸಭೆ ಸದಸ್ಯರು ಪಾಲ್ಗೊಂಡಿದ್ದರು. ಆ ಇಕ್ವಿಪ್ಮೆಂಟ್ಸ್ಗಳ ಮೂಲಕ, ಸಲಕರಣೆಗಳ ಮೂಲಕ, ಉಪಕರಣಗಳ ಮೂಲಕ ಈ ಸ್ವಚ್ಛತೆ ಬಗ್ಗೆ ಹೆಚ್ಚು ಒತ್ತನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮಾಡಿರೋದ್ರಿಂದ ತಮ್ಮೆಲ್ಲರ ಕೆಲಸಗಳನ್ನು ಉಪಕರಣಗಳೇ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು, ತಂತ್ರಜ್ಞಾನ ಅಷ್ಟು ಬೆಳವಣಿಗೆ ಆಗಿದೆ. ತಾವು ಕೂಡ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇವತ್ತು ನೀವು ನಿಮ್ಮ ಧ್ವನಿಯನ್ನು, ಪ್ರತಿಯೊಬ್ಬರು ಧ್ವನಿಯನ್ನು ಎತ್ತಿ ನೀವು ಸಂಘಟಿತರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ಇವತ್ತು ಸಿಂಧನೂರನ್ನ ಸ್ವಚ್ಛ ನಗರವಾಗಿ ಇಡಬೇಕು. ನಗರಸಭೆ ಇವತ್ತೇನು ಪೌರಾಯುಕ್ತರಿಗೆ ವಿನಂತಿ ಮಾಡಿಕೊಳ್ತೇನೆ, ಇವತ್ತೇನು ನಿಮ್ಮ ಏನು ಪ್ರತಿ ಒಂದು ತಿಂಗಳು ಅವ್ರಿಗೆ ಆರೋಗ್ಯ ಹೆಲ್ತ್ ಚೆಕಪ್ ಹಾಕ್ಬೇಕು. ಪ್ರತಿ 3 ತಿಂಗಳಿಗೆ ಒಂದ್ಸತೆ ಅವ್ರಿಗೆ 6 ತಿಂಗಳಿಗೆ ಒಂದ್ಸತಿ ಮಾಸ್ಟರ್ ಹೆಲ್ತ್ ಚೆಕಪ್ ಹಾಕ್ಬೇಕು. ಇವತ್ತು ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸಿ ಸರ್ಕಾರದ ಮಹೋನ್ನತ ಆದೇಶಗಳ ಉದ್ದೇಶವನ್ನು ಹೊತ್ತುಕೊಂಡು ಪ್ರತಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಬೃಹತ್ ಮಹಾನಗರ ಪಾಲಿಕೆಗಳಲ್ಲಿ ಕೆಲಸ ನಿರ್ವಹಿಸತಕ್ಕಂಥ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಮಾಡುವಂತ ಕೆಲಸ ನಿರ್ವಹಿಸತಕ್ಕಂಥ ಸ್ವಚ್ಛತಾ ವಿಭಾಗಗಳಾಗಿರ್ತಕ್ಕಂಥ, ಸ್ವಚ್ಛತಾ ದೇಶದ ಪ್ರತಿಬಿಂಬಗಳಾಗಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ದಿನ ಸರ್ಕಾರ ವಿಶೇಷವಾಗಿ ಅವರ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಈ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು 13 ವರ್ಷಗಳ ಹಿಂದೆ ಆದೇಶವನ್ನು ಮಾಡಿತ್ತು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಬ್ಬ ಪೌರ ಕಾರ್ಮಿಕರು ಕೂಡ ಆರೋಗ್ಯವಾಗಿತ್ತಂದ್ರೆ, ಆ ಪೌರ ಕಾರ್ಮಿಕ ಎಷ್ಟು ಆರೋಗ್ಯವಾಗಿರ್ತಾನೋ ಆ ನಗರ ಅಥವಾ ಆ ಪಟ್ಟಣ ಆರೋಗ್ಯವಾಗಿರುತ್ತೋ ಎನ್ನುವಂತ ಉದ್ದೇಶವನ್ನು ಹೊತ್ಕೊಂಡು ಮಹೋನ್ನತವಾದ ಉದ್ದೇಶದೊಂದಿಗೆ ಈ ದಿನಾಚರಣೆ ಪ್ರಾರಂಭವಾಯಿತು. ಶ್ರಮಜೀವಿಗಳಾದ APMC, ಮಿಲ್, ಗೋಡನ್, ವೇರ್ಹೌಸ್, ನಗರ ಗ್ರಾಮೀಣ ಬಜಾರ್, ಬಸ್ ಸ್ಟ್ಯಾಂಡ್, ಬಂದರುಗಳಲ್ಲಿ ಲೋಡಿಂಗ್, ಅನ್ಲೋಡಿಂಗ್ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರ ಬದುಕಿನ ಪ್ರಮುಖ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್ CITU ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಹಮಾಲಿ ಕಾರ್ಮಿಕರು ಸೇರಿದಂತೆ ವಲಯದ ಅಸಂಘಟಿತ ಕಾರ್ಮಿಕರಿಗೆ ಅಪಘಾತ ಮರಣ, ಅಪಘಾತ ಅಂಗವಿಕಲತೆ, ಅಪಘಾತ ವೈದ್ಯಕೀಯ ಮರುಪಾವತಿ, ಶವ ಸಂಸ್ಕಾರ ಪರಿಹಾರ ನೀಡುವ ಯೋಜನೆಗಳನ್ನು ಜಾರಿ ಮಾಡುತ್ತಿರುವುದು ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮ 2024 ಅಡಿ ರಚಿಸಲಾಗುತ್ತಿರುವ ಮಂಡಳಿಯಿಂದ ಸಾರಿಗೆ ಸಂಬಂಧಿತ ಲೋಡಿಂಗ್, ಅನ್ಲೋಡಿಂಗ್ ಕಾರ್ಮಿಕರನ್ನು ಒಳಗೊಂಡು ವಿವಿಧ ಸಾರಿಗೆ ಕ್ಷೇತ್ರದ ಕಾರ್ಮಿಕರಿಗೆ ಕೆಲವು ಸೌಲಭ್ಯಗಳನ್ನು ಘೋಷಿಸಲಾಗಿದ್ದು ಸ್ವಾಗತಾರ್ಹವಾಗಿದೆ. ಆದರೆ ಬದುಕಿನ ಕೊನೆಗಾಲದಲ್ಲಿ ಆರ್ಥಿಕವಾಗಿ ಅನಾರೋಗ್ಯದಿಂದ ಸಂಕಷ್ಟಕ್ಕೀಡಾಗುವ ಹಮಾಲಿ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬದುಕಿರುವಾಗ ಸಹಾಯವಾಗುವಂತಹ ಸಾಮಾಜಿಕ ಭದ್ರತಾ ಸೌಲಭ್ಯಗಳ ಅಗತ್ಯತೆ ಇದೆ ಎನ್ನುವುದನ್ನು ಸರ್ಕಾರ ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಸಹಜ ಮರಣಕ್ಕೂ ಪರಿಹಾರ ಈಗಾಗಲೇ ಸರ್ಕಾರದ ಮುಂದಿರುವ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ, ಪಿಂಚಣಿ ಯೋಜನೆ ಹಾಗೂ ವಸತಿ ಯೋಜನೆಗಳನ್ನು ಜಾರಿ ಮಾಡುವುದು ಅಗತ್ಯವಾಗಿದೆ ಎಂದು ಮನವಿ ಮಾಡಿದರು.
ಸ್ಪರ್ಧಾತ್ಮಕ ಯುಗದಲ್ಲಿ ಸೌಹಾರ್ದ ಸಹಕಾರಿಗಳು ದಾಪುಗಾಲು ಇಟ್ಟಿವೆ ಎಂದರೆ ಅದಕ್ಕೆ ಸರ್ವ ಸದಸ್ಯರ, ಗ್ರಾಹಕರ, ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರ ಪ್ರಯತ್ನವೇ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಉದ್ಯಮಿ ರಾಜೇಶ್ ಹಿರೇಮಠ ಹೇಳಿದರು. ಸೆಪ್ಟೆಂಬರ್ 21ರ ಶನಿವಾರದಂದು ನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದ ಕಚೇರಿಯಲ್ಲಿ 22ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿಂಧನೂರು ನಗರದಲ್ಲಿ ಬಹಳಷ್ಟು ಸೌಹಾರ್ದ ಸಹಕಾರಿಗಳು ಹುಟ್ಟಿಕೊಂಡಿವೆ. ಅಷ್ಟೇ ಅಭಿವೃದ್ಧಿಯ ಪ್ರಾಬಲ್ಯವನ್ನು ಸಹ ಹೊಂದಿವೆ. ಗ್ರಾಹಕರ ಅನುಕೂಲಕ್ಕಾಗಿ ಇಂತಹ ಸಹಕಾರಿಗಳು ಹುಟ್ಟಿಕೊಂಡಿವೆ. ಸಹಕಾರಿಯ ದುಡ್ಡು ಸಾರ್ವಜನಿಕರ ದುಡ್ಡು. ಸಹಕಾರದಿಂದ ಸಾಲ ಪಡೆದು ಗ್ರಾಹಕರು ತಾವು ಕೂಡ ಅಭಿವೃದ್ಧಿ ಹೊಂದಿ ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡಿದರೆ ಸಹಕಾರಿಗಳು ಸಹ ಅಭಿವೃದ್ಧಿ ಹೊಂದುತ್ತವೆ ಎಂದು ಅಭಿಪ್ರಾಯಪಟ್ಟರು. ನಂತರ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಎಸ್ ಹಿರೇಮಠ ಅವರು ಸರ್ವ ಸದಸ್ಯರನ್ನು, ನಿರ್ದೇಶಕರನ್ನು, ಗ್ರಾಹಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಸಹಕಾರಿ ಹೆಚ್ಚಿನ ಅಭಿವೃದ್ಧಿ ಹೊಂದುವಲ್ಲಿ ಸದಾ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವೇಳೆ ನಿರ್ದೇಶಕ ಪಂಪಯ್ಯ ಸ್ವಾಮಿ ಸಾಲಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖ್ಯ ಕಾರ್ಯನಿರ್ವಾಹಕ ಲಿಂಗನಗೌಡ 23-24ನೇ ಸಾಲಿನ ವರದಿ ಮಂಡನೆ ಮಾಡಿದರು. ಅಕೌಂಟೆಂಟ್ ಅಕ್ಷಯ್ ಕುಮಾರ್ ನಿರೂಪಿಸಿದರು. ಫೀಲ್ಡ್ ಆಫೀಸರ್ ರವಿಚಂದ್ರ ಬಾವಿಕಟ್ಟೆ ಸ್ವಾಗತ ಕೋರಿದರು. ಪರಿಚಾರಕ ಶೇಖರಪ್ಪ ಬಾಲಿ ವಂದಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕ ಮರಿಸ್ವಾಮಿ ಹಿರೇಮಠ್, ಸೈಯದ್ ಖಲೀಲ್, ಮಿಟ್ಟಿಮನಿ ಚೆನ್ನಯ್ಯ ಸ್ಥಾವರಮಠ, ಆನಂದ್ ಹಿರೇಮಠ್, ಲಿಂಗರಾಜ್, ಕವಿತಾ ಹಿರೇಮಠ್, ಸರೋಜಮ್ಮ, ಸರಗಣಾಧೀಶ್ವರ ಮಠ, ಜಿ ಉಮೇಶ್, ನಿಕಟಪೂರ್ವ ಅಧ್ಯಕ್ಷ ಬಸವರಾಜ್ ಹಿರೇಮಠ್, ಸರ್ವ ಸದಸ್ಯರಾದ ಚಂದ್ರಕಲಾ ಹಿರೇಮಠ್, ಅಕ್ಕಮ್ಮ ಹಿರೇಮಠ್, ಜಯಶ್ರೀ ಶಾಸ್ತ್ರಿ ಮಠ, ಸಹನಾ ಹಿರೇಮಠ್, ಯೋಗಿತಾ ಹಿರೇಮಠ್, ಜ್ಯೋತಿ ಸಾಲಿಮಠ್ ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಶಾಸಕರು, ಸಾರ್ವಜನಿಕರಲ್ಲಿ ಮನವಿ. ಸಿಂಧನೂರು ದಸರಾ ಉತ್ಸವ ಪ್ರಯುಕ್ತ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಪೌರ ಕಾರ್ಮಿಕರ ಸೇವೆ ಸ್ಮರಣೀಯ. ಹಂಪನಗೌಡ ಬಾದರ್ಲಿ. ಹಮಾಲಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಶಾಸಕರಲ್ಲಿ ಮನವಿ. ಸಹಕಾರಿಗಳ ಅಭಿವೃದ್ಧಿಗೆ ನಂಬಿಕೆ, ಸರ್ವ ಸದಸ್ಯರ ಪ್ರಯತ್ನ ಮುಖ್ಯ. ಉದ್ಯಮಿ ರಾಜೇಶ್ ಹಿರೇಮಠ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.